ಮೂಡಣದ ಬೆಳಕು ಸುಂದರವಾಗಿರುತ್ತೆ ಅಲ್ವಾ. ಸೂರ್ಯೋದಯದ ಆ ಒಂದು ಉಷಾಕಾಲ ಮೀರಿ ಮೂಡಣ ದಿಕ್ಕಿನಲ್ಲಿ ಆ ಪರಮಾತ್ಮ ಸೂರ್ಯದೇವ ಉದಯಿಸಿ ಬರುವಾಗ ನಮಗೆ ಎಷ್ಟು ಸಂತೋಷವಾಗಿರ್ತದೆ, ವಾತಾವರಣ ಎಷ್ಟು ಸುಂದರವಾಗಿರುತ್ತದೆ. ಆ ಕೆಂಪು ತಂಗಿರಣಗಳು ಆ ಮೋಡದ ಆ ಬಗೆಯಲ್ಲಿ ಸೀಳಿಕೊಂಡು ಬರುವಾಗ ಆ ಕಂಪು ಬೀಸು ಗಾಳಿ, ಆಮೇಲೆ ಆ ತೇಲುವ ಬೆಳ್ಮುಗಿಲುಗಳು, ಆಮೇಲೆ ಅಕ್ಕಿಗಳ ಇಂಚರ, ಆಮೇಲೆ ಪಾತ್ರಗಿತ್ತಿಗಳ ಓಡಾಟ, ಜೇಂಕರಿಸುವ ದುಂಬಿಗಳು, ಇವೆಲ್ಲ ಒಂದು ಸುಂದರವಾದ ಕಲ್ಪಿಸುತ್ತದೆ. ಆ ಬೀಸುವ ತಂಗಾಳಿಯಲ್ಲಿ ಶಕ್ತಿಯುತವಾದ ಒಂದು ಶಕ್ತಿ ಇರುತ್ತದೆ. ಆ ಗಾಳಿಯನ್ನು ಸೇವಿಸಿದಾಗ ನಮ್ಮ ಆರೋಗ್ಯ ಭಾಗ್ಯ ವೃದ್ಧಿಸುತ್ತದೆ. ಹೀಗಾಗಿಬಿಟ್ಟು ಆ ಬೆಳಗಿನ ಮುಂಜಾವು ಒಂದು ಉಷಾಕಾಲವನ್ನು ನಾನು ಇಲ್ಲಿ ಕವನದ ಮೂಲಕ ಆ ಶಬ್ದಗಳ ಒಂದು ಜೋಡಣೆಯನ್ನು ಮಾಡಿ ಆ ಮೂಲಕವಾಗಿ ನಾನು ಹೇಳ್ತಾ ಇದ್ದೀನಿ. ನನ್ನ ಕವನದ ಶೀರ್ಷಿಕೆ ಓ ನನ್ನ ದಿನಕರನೇ. ದಿನಕರ ಅಂದರೆ ಸೂರ್ಯ ಅನ್ನೋ ಕುರಿತು ನಾನು ಬರೆದಿರ್ತಕ್ಕಂಥ ಒಂದು ಕವನ. ಬೆಳಗಿನ ಮುಂಜಾವು ಎಲ್ಲರಿಗೂ, ಸಕಲ ಜೀವ ಸಂಕುಲಕ್ಕೂ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಗಳಿಗೆ, ಅದು ಕಾಲ. ಅದು ಆ ಕಾಲವನ್ನು ನಾವು ಎಷ್ಟು ಆಸ್ವಾದಿಸಬೇಕು ಅಂತಂತ ಹೇಳಿದರೆ ತುಂಬನೇ ನಾವು ಅದನ್ನು ಆಸ್ವಾದಿಸಬೇಕು. ಬೆಳಗಿನ ವಾಕಿಂಗ್ ಮೂಲಕ ಹೋಗ್ತಾ ಇರಬೇಕು, ಆ ಗಾಳಿಯನ್ನು ಸೇವಿಸ್ತಾ ಇರಬೇಕು, ವ್ಯಾಯಾಮ ಮಾಡ್ತಾ ಇರಬೇಕು, ಯೋಗಾಸನವನ್ನು ಮಾಡ್ತಾ ಇರಬೇಕು. ನಮಗೆ ಆವರಿಸಿರ್ತಕ್ಕಂಥ ಜಡತೆ ತಕ್ಷಣ ನಮ್ಮನ್ನು ಬಿಟ್ಟು ದೂರ ಹೋಗಿಬಿಡ್ತದೆ. ಆ ಯಾವುದೋ ಒಂದು ಚೈತನ್ಯದ ಚಿಲುಮೆ ನಮ್ಮನ್ನು ಆವರಿಸಿಬಿಡ್ತದೆ. ನಮ್ಮ ನರನಾಡಿಗಳಲ್ಲಿ, ನಮ್ಮ ದೇಹದ ನರನಾಡಿಗಳಲ್ಲಿ ಶಕ್ತಿ ತುಂಬಿಬಿಡ್ತದೆ. ನಮಗೆ ಲವಲವಿಕೆ ಬಂದ್ಬಿಡ್ತದೆ ಆ ಗಾಳಿಯನ್ನು ಉಸಿರಾಡ್ತಲು. ಹೀಗಾಗಿಬಿಟ್ಟು ಬೆಳಗಿನ ಮುಂಜಾವನ್ನು ನಾವು ಆಸ್ವಾದಿಸಬೇಕು. ಅಂಥದ್ದೇ ಒಂದು ಸೂರ್ಯೋದಯದ ಒಂದು ಮಾತು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಮುಂಜಾವು ಮಬ್ಬಿನಲ್ಲಿ ಗಿರಿ ತೊರೆಗಳ ನಡುವೆ ಆಗಮನವ ತೋರುತ್ತಾ ವಂಗಿರಣಗಳನ್ನು ಹರಡುತ್ತಾ ಅಂಧಕಾರವನ್ನು ಒಡೆದೋಡಿಸು ಬಾ ಓ ನನ್ನ ದಿನಕರನೇ. ಆ ಮಬ್ಬಿನಲ್ಲಿ ಆ ಕತ್ತಲು, ಆ ಜಡತೆಯನ್ನು ಬಗೆಹರಿಸಿ ಅದನ್ನು ಸೀಳಿಕೊಂಡು ಅಜ್ಞಾನವೆಂಬ ಕತ್ತಲೆಯನ್ನು ಒಡೆದೋಡಿಸುತ್ತಾ ಜ್ಞಾನವೆಂಬ ಬೆಳಕನ್ನು ಬೀರುತ್ತಾ ಆ ಗಿರಿ, ತೊರೆ, ಪರ್ವತ ಶ್ರೇಣಿಗಳ ನಡುವೆ ನಿನ್ನ ಆಗಮನವನ್ನು ನಾವು ಕಾಯ್ತಾ ಇದ್ದೀವಿ. ಓ ಬಾ ನನ್ನ ದಿನಕರನೇ, ನಿನ್ನ ವಂಗಿರಣಗಳನ್ನು ಈ ಭೂಮಿಗೆ ಚೆಲ್ಲಿ ಈ ಅಂಧಕಾರವನ್ನು, ಅಜ್ಞಾನವೆಂಬ ಕತ್ತಲನ್ನು ಒಡೆದೋಡಿಸಿ ಸಕಲ ಜೀವ ಸಂಕುಲಕ್ಕೂ ನೀನು ಜ್ಞಾನ ದೀವಟೆಯನ್ನು ಬೆಳಗು ಬಾ ಓ ನನ್ನ ದಿನಕರನೇ ಅನ್ನುವ ಮಾತು. ಸುಪ್ತ ಚೇತನಗಳನ್ನು ಬಡಿದೆಬ್ಬಿಸುತ್ತಾ ಉಂಬಳಕೆ ಚೆಲ್ಲಿ ಜೀವಿಗಳ ಜಾಗೃತಗೊಳಿಸುತ್ತಾ ಜ್ಞಾನ ದೇವತೆಯಾಗಿ ಬಾ. ಮುಂಜಾವು ಮಬ್ಬಿನಲ್ಲಿ ಮುಂಬಾನಿನಲ್ಲಿ ಮೂಡಿ ನಗುನಗುತ್ತಾ ಬಾ ಓ ನನ್ನ ದಿನಕರನೇ. ಇವನ್ನೆಲ್ಲವನ್ನು ತೊಡೆದು ಹಾಕಿ ಸಕಲ ಜೀವಿಗಳಿಗೆ ಒಂದು ಜ್ಞಾನ ದೀವಿಟೆಯಾಗಿ ಬಾ ಓ ನನ್ನ ದಿನಕರನೇ. ಓ ನನ್ನ ಮಂಜು ಮುಸುಕಿನ ರವಿ ಬೆಳ್ಳಿ ಬೆಳಕನ್ನು ಹೊರಚೆಲ್ಲುತ್ತಾ ವಸುಂಧರೆಯ ಮೈಮನಗಳಿಗೆ ರಶ್ಮಿಯ ಬೀರುತ್ತಾ ಬಾ ಓ ನನ್ನ ದಿನಕರನೇ. ಆ ಮೋಡಗಳ ಮಧ್ಯೆ ಏನು ಉದಯ ರವಿ ಬರ್ತಾನೋ ಆ ಕಿರಣಗಳನ್ನು ಬೀರುತ್ತಾ ಆ ಮುಂಬಾಗಿಲಿನಲ್ಲಿ ಏನೋ ಒಂದು ರೀತಿ ಒಂಬಣ್ಣ, ಬಂಗಾರದ ಬಣ್ಣ, ಬಂಗಾರದ ಕಿರಣಗಳು ಆ ಮೂಡಣ ದಿಕ್ಕಿನಲ್ಲಿ ಮೂಡ್ತಾ ಇರ್ತವೆ. ಆ ಬೆಳ್ಳಿ ಬೆಳಕು ನಮ್ಮನ್ನೆಲ್ಲ ಭೂಮಿಗೆ, ಆ ವಸುಂಧರೆಗೆ, ಈ ಭೂಮಿಗೆ, ಮೈಮನಗಳಿಗೆ ಚೆಲ್ತಾ ಇರ್ತದೆ. ನಮಗೆ ಏನೋ ಒಂದು ಆನಂದದ ಆಹ್ಲಾದಕರ ನಮ್ಮನ್ನು ಆವರಿಸಿರ್ತದೆ. ಸಕಲ ಜೀವರಾಶಿಗಳು ಎಚ್ಚೆತ್ತುಕೊಳ್ಳುವ ಸಮಯ.
ದಿನದ ಬದುಕನ್ನು ಪ್ರಾರಂಭ ಮಾಡುವ ಸಮಯ. ಇಂಥ ಸಂದರ್ಭದಲ್ಲಿ ಆ ಉದಯ ರವಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಂಕುಲಕ್ಕೆ ಸ್ಫೂರ್ತಿಯನ್ನು ನೀಡುತ್ತಾ ನಿನ್ನ ಮುತ್ತಿನ ಕಿರಣಗಳನ್ನು ಚೆಲ್ಲುತ್ತಾ ನಲಿಯುತ್ತಾ ನಗುತ್ತಾ ಬಾ ನನ್ನ ದಿನಕರನೇ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನ್ನ ಬೆಳಕನ್ನು ಕಾಯುತ್ತಾ ಕೆಸರಿನಲ್ಲಿ ಅರಳಿ ನಿಂತ ತಾವರೆಗೆ ಕಾಂತಿಯನ್ನು ಚೆಲ್ಲುತ್ತಾ ದಳಗಳ ಸುಗಂಧವ ಮೂಸುತ್ತಾ ಬಾ ನನ್ನ ದಿನಕರನೇ, ಓ ನನ್ನ ರವಿ ಅನ್ನೋ ಮಾತನ್ನು ನಾವು ಆ ಸೂರ್ಯನಿಗೆ ಹೇಳ್ತಾ ಇರ್ತೇವೆ. ಆ ಕೆಸರಿನಲ್ಲಿ ಅರಳಿ ನಿಂತ ತಾವರೆ ಕೂಡ ಆತನ ಬರುವಿಕೆಗಾಗಿ ಕಾಯ್ತಾ ಇರ್ತದೆ. ಆ ತಾವರೆ ಕಮಲದ ಹೂವು ತನ್ನ ಸುಗಂಧವನ್ನು ಸೂಸುತ್ತಾ ಆ ದಿನದ ರವಿಗೆ, ಮೂಡಿ ಬರುವ ರವಿಗೆ ಕಾಯ್ತಾ ಇರ್ತದೆ. ಎಲ್ಲ ಹೂವುಗಳು ಆತನ ಆಗಮನಕ್ಕಾಗಿ ತನ್ನ ಬದುಕನ್ನು ಅವನಿಗೋಸ್ಕರ ಮೀಸಲಿಟ್ಟು ಕಾಯ್ತಾ ಇರ್ತವೆ. ಮಲ್ಲಿಗೆ ಹೂವು ಪಕ್ಕಳೆಗಳ ಸಂದಿನಲ್ಲಿ ಅರಳಿ ಹೂಗಳ ಆ ದಳಗಳು ಅರಳಿ ನಿಂತು ಪರಿಮಳವ ಸೂಸುತ್ತಾ ಆ ರವಿಗೆ ತನ್ನ ಆರತಿಯನ್ನು ಬೆಳಗ್ತಾ ಇರ್ತವೆ. ಹಕ್ಕಿ ಪಕ್ಷಿಗಳ ಹುಲಿವ ನಾದಕ್ಕೆ ಮತ್ತೇರಿ ಉನ್ಮತ್ತನಾಗಿ ನಗುತ್ತಾ ಬಾ ದಿನದ ಬಾಳಿನಲ್ಲಿ, ಓ ನನ್ನ ದಿನಕರನೇ, ಈಗೋ ನಿನಗೆ ನನ್ನ ಅಭಿನಂದನೆ. ಅಲ್ವಾ? ಬಾ, ಇದನ್ನೆಲ್ಲ ಆಸ್ವಾದಿಸು. ನಿನಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಓ ನನ್ನ ದಿನಕರನೇ, ಬಾ, ದಿನದ ಬಾಳಿನಲ್ಲಿ ನಮಗೆ ಒಂದು ಹೊಸ ಬೆಳಕನ್ನು ಬೀರು, ಹೊಸ ದಾರಿಯನ್ನು ತೋರು ಅನ್ನುವ ಮಾತನ್ನು ನಾನು ಆ ದಿನಕರನ ಸೂರ್ಯೋದಯದ ಸಮಯವನ್ನು, ಆಗಮನವನ್ನು ಬಯಸುತ್ತಾ ಈ ಒಂದು ಸಾಲುಗಳನ್ನು ಆ ದೇವನಿಗೆ ಅರ್ಪಣೆ ಮಾಡುತ್ತಾ ಈ ಒಂದು ಕವನದ ಸಾಲುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓದ್ರಿ, ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ಚಾನಲ್ನ. ಆವಾಗ ನಿಮಗೆ ಎಲ್ಲ ನನ್ನ ಚಾನಲ್ಗಳು ನಿನಗೆ ಸಿಗ್ತವೆ. ಎಲ್ಲ ಸಾಹಿತ್ಯದ ಸಮೃದ್ಧವಾಗಿ ನೀವು ಯಾವುದಾದ್ರೂ ಆಧ್ಯಾತ್ಮಿಕವಾಗಿ, ಸಾಹಿತ್ಯಿಕವಾಗಿ, ಪೌರಾಣಿಕವಾಗಿ, ಐತಿಹಾಸಿಕವಾಗಿ ಯಾವುದನ್ನು ಆಸ್ವಾದಿಸ್ಬೋದು. ಸಾಮಾಜಿಕವಾಗಿ ಹಿತನುಡಿಗಳನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲದೂ ಸಿಗುತ್ತೆ. ಸಾಹಿತ್ಯದ ಸಮುದ್ರವೇ ನಿಮಗೆ ಸಿಗುತ್ತೆ. ಆದ್ದರಿಂದ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.